ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲದೊಳಗೆ ಭಾಳ ವಿಜೃಂಭಣೆಯಿಂದ ಸಾಗ್ಲಿಕ್ಕತ್ತದ. ಇಲ್ಲಿಂದನೇ ನಮ್ಮ ಮನಸ್ಪೂರ್ವಕವಾಗಿ ನಮ್ಮ ರಕ್ಷಣೆ ಮಾಡ್ರಿ ಅಂತ ಶ್ರೀಪಾದರಾಜ ಅಂತರ್ಗತ ಶ್ರೀಹರಿಯನ್ನು ಬೇಡ್ಕೊಳ್ಳು. ಶ್ರೀಪಾದರಾಜರು ರಚಿಸಿದಂತಹ ಮಧ್ವನಾಮ ಬಹಳ ಶ್ರೇಷ್ಠವಾದಂತಹ ಒಂದು ಸ್ತೋತ್ರ. ಆ ಮಧ್ವನಾಮ ಇವತ್ತು ಹೋದಲ್ಲೇ ಕೆಲವೊಂದಿಷ್ಟು ಜನಗಳಿಗೆ ಅದು ಏನು ಅನ್ನೋದೇ ಗೊತ್ತಿಲ್ಲ. ತುಂಬ ಜನ ಕೇಳಲಿಕ್ಕತ್ತಿದ್ರು ಮಧ್ವನಾಮ ಹೆಂಗೆ ಹಾಡಬೇಕು ಏನು ಅಂತ ಎಲ್ಲ. ಅದಕ್ಕಾಗಿ ಈ ಮಧ್ವನಾಮವನ್ನು ಹಾಡಿದರೆ ಏನೇನು ಆಗ್ತದ, ಏನೇನು ಬರ್ತದ ಅಂತಂದು ಭಾಳ ಚಂದ ಹೇಳ್ತೀನಿ ಕೇಳ್ರಿ. ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣ ಎನ್ನುತ್ತ ಕೊಟ್ಟ ಫಲ ಈ ಮಧ್ವನಾಮ ಬರೆದೋದಿದವರಿಗೆ. ಅಷ್ಟೇ ಅಲ್ಲ, ಪುತ್ರರಿಲ್ಲದವರು ಸತ್ಪುತ್ರರೈದುವರು, ಸರ್ವತ್ರದಲ್ಲಿ ದಿಗ್ವಿಜಯಬಹುದು, ಸಕಲ ಶತ್ರುಗಳು ಕೆಡವರ, ಅಪಮೃತ್ಯು ಬರಲಂಜುವುದು, ಸೂತ್ರನಾಮಕನ ಸಂಸ್ತುತಿ ಮಾತ್ರದಿ. ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವ ನೀವುದು, ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವ ಕೂಪಾರದಿಂದ ಕಡೆಹಾಯಿಸುವುದು. ಶ್ರೀಪಾದರಾಜರು ರಚಿಸಿದಂತಹ ಮಧ್ವನಾಮ ಹಾಡೋದ್ರಿಂದ ಏನೇನು ನಮಗೆ ಫಲಶ್ರುತಿ ಬರ್ತದಂತ ಜಗನ್ನಾಥದಾಸರು ಅತ್ಯಂತ ಸುಂದರವಾಗಿ ಹೇಳ್ಯಾರ. ಭಾಳ ಜನ ಕೇಳಲಿಕ್ಕತ್ತಿದ್ರಿ ಮಧ್ವನಾಮ ಹೇಳ್ಕೊಡ್ರಿ ಅಂತ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಮಧ್ವನಾಮವನ್ನು ಹೇಳುವಂಥ ಶಕ್ತಿ ದೇವ್ರು ನನಗೆ ಕೊಡಲಿ, ನೀವೆಲ್ಲ ಕಲಿಯುವಂಥ ಶಕ್ತಿ ಶ್ರೀಹರಿ ನಿಮಗೆ ಕೊಡಲಿ ಅಂತ ಕೇಳ್ತಾ